ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ಏನಪ್ಪ ಸ್ಪೆಷಲ್ ಅಂದರೆ ವೀರ್ಗೆ 6 months ಇವತ್ತು. ನೋಡಿ ಎಷ್ಟು ಬೇಗ ಟೈಮ್ ಹೋಗೋಯ್ತು ಅಂತಲೇ ಗೊತ್ತಾಗ್ತಾ ಇಲ್ಲ. ನನಗೆ ಬೆಳಗ್ಗೆಯಿಂದ ಬರೀ ಅದೇ ಅನ್ನಿಸ್ತಾ ಇದೆ. ನನಗೆ ಈಗ ಮೊನ್ನೆ ಡೆಲಿವರಿ ಹೋಗಿರೋ ಥರ ಅನಿಸುತ್ತೆ. ಅಷ್ಟು ಬೇಗ ಅವನಿಗೆ 6 ತಿಂಗಳು ಇವತ್ತು. ಒಂಥರ ಖುಷಿ ಅನಿಸುತ್ತೆ. ಅವನು ಆಮೇಲೆ ತುಂಬ ಆ್ಯಕ್ಟಿವ್, ಆಮೇಲೆ ಚಿಕ್ಕ ಪುಟ್ಟ ಗಾಯಗಳು ಬೇರೆ ಮಾಡ್ಕೊತಾನೆ. ಅದು ನನಗೊಂಚೂರು ಬೇಜಾರು. ರಾತ್ರಿ ಚೆನ್ನಾಗಿರ್ತಾನೆ, ಬೆಳಗ್ಗೆ ಎದ್ದೊಳೋಷ್ಟಕ್ಕಾದ್ರೂ ಒಂದು ಸೊಳ್ಳೆ ಕಚ್ಬಿಟ್ಟಿರುತ್ತೆ, ಇಲ್ಲ ಏನೋ ಒಂದು ಪರ್ಚ್ಕೊಬಿಟ್ಟಿರ್ತಾನೆ. ಏನೋ ಒಂದು ಮಕ್ಳ ಮೇಲೆ ಗೊತ್ತಲ್ಲ. ಅದರಲ್ಲೂ ಇವಾಗಂತೂ ಜಾಸ್ತಿ ಅಂಬೆಗಾಲು ಹಾಕೋಕ್ಕೆಲ್ಲ ಟ್ರೈ ಮಾಡ್ತಾ ಇರ್ತಾನೆ. ನಾನು ಇನ್ಸ್ಟಾಗ್ರಾಮಲ್ಲಿ ಚಿಕ್ಕ ಪುಟ್ಟ ಸ್ಟೋರೀಸ್ ಹಾಕ್ತಾ ಇರ್ತೀನಿ, ನೀವು ಬೇಕಾದ್ರೆ ನೋಡ್ಬೋದು. ಇಲ್ಲೂ ಅಷ್ಟೇ ವೀಡಿಯೋದಲ್ಲೂ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೋರಿಸ್ತಾ ಇರ್ತೀನಿ ನೋಡಿ. ಆ್ಯಂಡ್ ಇವತ್ತು ಸುಮ್ಮನೆ ನಮ್ಮನ ಮನೆಗೆ ಬಂದಿದೆ. ಬೆಳಗ್ಗೆನೇ ನಮ್ಮ ಮನೇಲಿ ಕರೆಂಟ್ ಇರಲಿಲ್ಲ. ಇನ್ನೂ ಸಂಜೆ 6 ಗಂಟೆವರೆಗೂ ಕರೆಂಟ್ ಬರಲ್ಲಂತೆ. ಬೆಳಗ್ಗೆನೇ ಹೀಟ್ರ್ ಹಾಕಿ ನಾನು ಸ್ನಾನ ಮಾಡಿಕೊಂಡು ಪಾಪಗೂ ಒಂಚೂರು ಮಾಡಿ ಸ್ನಾನ ಮಾಡಿಸ್ಬಿಟ್ಟೆ. ತಲೆಗೆ ಮಾಡಿಸ್ಲಿಲ್ಲ, ಯಾಕಂದರೆ ನಮ್ಮಮ್ಮ ನೆನ್ನೆ ಇಲ್ಲಿ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ ಬಜ್ಜೆ ಹಾಕಿದ. ನೆನ್ನೆ ಹಾಕಿದೆ. ನಾನು ಬೆಳಗ್ಗೆನೆ ಕರ್ಕೊಂಬಂದಾಗೆ ಒಂಚೂರು ಬಜ್ಜೆ ಎಲ್ಲ ಹಾಕು ಅಂತ ಹೇಳ್ಬಿಟ್ಟು ಅಚ್ಚೆ ಹೊತ್ತು ಹಾಕಿದಲ್ಲ 3 ದಿನದಿಂದ. ಅವ್ನಿಗೆ ಈಗೇನು ಗೊತ್ತಾ, ತಿನ್ನಲ್ಲ ಅಂತೆಲ್ಲ ಡವೆಲ್ಲ ಮಾಡ್ತಾರೆ. ಬಟ್ ಅವಾಗವಾಗ ಹಾಕ್ಬೇಕು ಸ್ವಲ್ಪ ಅಂತ ಒಂದಷ್ಟು ಜನ ಫಾಲೋ ಮಾಡ್ತಾರೆ. ನಾನು ಇಷ್ಟು ದಿನ ಅಷ್ಟು ಆಗ್ತಾ ಇರಲಿಲ್ಲ, ಬಟ್ ಇನ್ನೆಂದ ಚೂರು ಹಾಕೋಣ ಅಂತ ಸರಿ ಆಗ್ತಾ ಇದೀವಿ. ಎಲ್ಲ ಆಗುತ್ತೆ ಅಂದ್ಬಿಟ್ಟು ಒಂದು ಚೂರು ಹಾಕಬೇಕು ಅಂತ ನಾನು ಹಾಕೊಂಡೆ. ನಮ್ಮ ಮರ್ತೋಗಿ ನಾನು ಮಧ್ಯಾಹ್ನ ಅವನು ಮನಗಿದ್ದು ಎದ್ದೊಳಷ್ಟಲ್ಲೇ 12 ಗಂಟೆ ನಾವು ಹೋಗಿದ್ದು. ಆಮೇಲೆ ಏನೋ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸು ಕರ್ಕೊಂಡ್ಸಲು 1:30 ಆಗಿತ್ತು. ಏನು ಮಾಡಿ ಅಂದ್ಬಿಟ್ಟು ನಾನು ಮಾಡಿಸ್ತಿದ್ದೆ, ಹಾಕೇ ಇಲ್ಲ. ಬೆಳಗ್ಗೆನೇ ಹಾಕ್ಬೇಕು ಅದನ್ನು. ನನಗೆ ಸ್ವಲ್ಪ ವಿಡಿಯೋ ಇತ್ತು, ಆಮೇಲೆ ಸುಸ್ತಾಗಿ ಹೋಗಿತ್ತು, ನಿದ್ದೆ ಇರಲಿಲ್ಲ. ನನ್ನ ಕಣ್ಣು ನೋಡಿ ಈ ನಡುವೆ ಏನು ಗೊತ್ತಾ, ಅವ್ನು ಜಾಸ್ತಿ ಆಟ ಕಲ್ತ್ಬಿಟ್ಟು ಎದ್ಬಿಟ್ಟು ಕುತ್ಕೊಂಡ್ಬಿಡ್ತಾನೆ. ಇವಾಗ ಕುತ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದಾನೆ. ಆಯ್ತಾ, ಅವನು ರಾತ್ರಿ ಹೊತ್ತು ಅಷ್ಟೇ 9 ಗಂಟೆಗೆ ನಿದ್ದೆ ಮಾಡೋ ಥರ ಡವ್ ಮಾಡ್ತಾನೆ. ಬಟ್ ಮಲ್ಕೊಳ್ಳೋಷ್ಟಕ್ಕೆ 10-10:30 ಆಗುತ್ತೆ. 10:30 ಮಲಗಿದ್ರೆ ಮತ್ತೆ 12:30 ಎದ್ಬಿಡ್ತಾನೆ. ಎದ್ಬಿಟ್ಟು 1:30-2 ಗಂಟೆ. ಆ 2 ಗಂಟೆಗೆ ಏನೋ ಮಲಗಿದ್ರೆ ಮತ್ತೆ 6:30 ಅಷ್ಟರಲ್ಲಿ 2 ಸತಿ ಮಧ್ಯೆ ಎದ್ದಿರ್ತಾನೆ ಫೀಡ್ಗೆ. ಮತ್ತೆ 6:30 ಎದ್ಬಿಟ್ಟು ಕುತ್ಕೊಂಡ್ಬಿಡ್ತಾನೆ. ಆಟ ಆಡಬೇಕು. ಅದು ಕುತ್ಕೊಂಡು ಟಾಯ್ಸ್ ಎಲ್ಲ ಕೊಟ್ಟರೆ ಆಟ ಆಡೋದ್ರೆ ಆಟ ಆಡಲ್ಲ. ಸೈಲೆಂಟ್ ಆಗಿದೆ ಇಷ್ಟು ದಿನ. ಇವ್ರ ಮನೆ ಕೆಳಗಡೆ ಒಂದು ಆಂಟಿ ಅಜ್ಜಿ ಇದ್ದಾರೆ. ಅವ್ರು ಹೇಳ್ತಾ ಇದ್ರು, ಈ ಮುಂದೆ ಇದೆ ಉಗಾದಿ ಪಂಡಗ ಅಂತ ಇದ್ರು. ಹಂಗೆ ಮಾಡ್ತಾವ್. ನಾನು ಅದು ನಮ್ಮ ಬೆಡ್ ಏನಂದ್ರೆ ಪುಣ್ಯ ಒಂದು ಗೋಡೆ ಸೈಡ್ ಆಗ್ಬಿಟ್ಟಿದೆ. ಅಲ್ಲಿ ಸ್ವಿಚ್ ಬೋರ್ಡ್ ಇತ್ತು, ಅದಕ್ಕೆ ಒಂದು ಅಮೆಝಾನಲ್ಲಿ ಕ್ಲ್ಯಾಂಪ್ ತರ್ಸಾಕಿ ದಿನ ಕೂಡ ಅಡ್ಡ ಇಟ್ಬಿಟ್ಟಿದ್ದೀನಿ. ಬೇಡ ಸವಾಸ ಅಂತ. ನಾನು ಈ ಕಡೆ ಎಡ್ಜಲ್ಲಿ ಮಲ್ಕೊಳ್ಳೋದ್ರಿಂದ ಆ ಕಡೆ ಒಂದು ಹಾಕ್ಬಿಡ್ತೀನಿ. ಅಲ್ಲಿ ಆಟಾಡ ಸಾಮಾನು, ಟೆಡಿವೇರು, ಆಮೇಲೆ ಮೊನ್ನೆ ರಂಜು ಕೂಡ ಒಂದು ಟಾಮು ಎಲ್ಲ ತಂದ್ಕೊಟ್ಟಿದ್ಲು. ಎಲ್ಲ ಹಾಕಿದ್ರು ಅವ್ನಿಗೆ ಮುಟ್ಟೋದಿಲ್ಲ. ಅವನು ಆಟ ಮುಟ್ಟಲ್ಲ. ಆಮೇಲೆ ಸೌಂಡ್ ಬರೋದೆಲ್ಲ ಒಂದಷ್ಟು ಟಾಯ್ಸ್ ತರಿಸಿದ್ದೀನಿ. ಆಯ್ತಾ, ಅವ್ನಿಗೆ ಅಟ್ರಾಕ್ಟ್ ಆಗುತ್ತೆ ಲೈಟು ಸೌಂಡು ಅಂತ. ಅದೂ ಮುಟ್ಟಲ್ಲ. ಏನು ಮಾಡಿದ್ರು ಮುಟ್ಟಲ್ಲ. ಈಗ ಬಾಯಿಗೆ ಹಾಕೊಳ್ಳೋದು ಬೇಕು. ಅವ್ನು ಏನಾರ ಒಂದು ತಲೆದು. ಅಯ್ಯೋ, ನನ್ನ ಕ್ಲಿಪ್ ಒಂದು ರಬ್ಬರ್ ಬ್ಯಾಂಡ್ ಕೊಟ್ಬಿಟ್ರೆ ಸಾಕು, 10 ನಿಮಿಷ. ಆಮೇಲೆ ಯಾವ್ದಾದ್ರು ಒಂದು ಕವರ್ ಕೊಟ್ಬಿಟ್ರೆ ಸಾಕು. ಅದ್ರ ಮೇಲೆ ಗಮನ ಜಾಸ್ತಿ. ಅಲ್ಲಿ ಅದು ಯಾವ್ದು ಆಟ ಆಡಲ್ಲ. ನನ್ನನ್ನು ಎಬ್ಬರಿಸ್ಬೇಕು. ನನ್ನ ಕೂದಲು ಹೇಳಿ, ನನ್ನ ಬೆಡ್ಶೀಟ್ ಹೇಳಿ, ಯಾವುದೋ ನೀನು ಮಲಗಿದ್ಯಾ ಮೇಲೆಲ್ಲ ಹತ್ಬಿಡ್ತಾನೆ. ಏನು ಮಾಡೋದು, ನಿದ್ದೆ ಮಾಡೋಕ್ಕಾಗಲ್ಲ, ಚಾನ್ಸೇ ಇಲ್ಲ. ಅವ್ನು ಎದ್ದಿದ ತಕ್ಷಣ 1-1/4 ಗಂಟೆ ಅವ್ನು ಪಕ್ಕದಲ್ಲೇ ಇದ್ದು ನಾವು ಹಿಂಗೆ ತಡ್ತಾ ಇದ್ರೆ 2 ಅವರ್ ಮನೆಗೆ ಕೊತ್ತಾನೆ. ಅವನ ಅಪ್ಪನ್ನೇ ಮನಗಿಸ್ಬಿಟ್ಟು ನಾವು ಬಂದ್ರೆ 10 ನಿಮಿಷ 15 ನಿಮಿಷ ಕಣ್ಬಿಟ್ಟು ಹಿಂಗೆ ಹೆಚ್ಚಾಗಿ ನೋಡೋದು. ಈ ಥರ ಯಾರು ಆಟ ಕಲ್ತ್ಬಿಟ್ಟಿದ್ದಾನೆ. ಸಖತ್ ಆಕ್ಟಿವ್ ಜಾಸ್ತಿ ಪಾಪು. ಅದರಿಂದ ಸ್ವಲ್ಪ. ಆ್ಯಂಡ್ ಇವಾಗ ಒಂದು ಫೋಟೋಶೂಟ್ ಮಾಡೋಕ್ಕೆ ನಾವು ಅಮ್ಮನ ಮನೆಗೆ ಬಂದಿದೆ. ಸುಮ್ಮನೆ ಪ್ರತಿ ತಿಂಗಳು ಮಾಡ್ತಾ ಇದ್ದೀನಲ್ಲ 1, 2, 3 ಅಂತ. ಈ ಸತಿ ಏನು ಥೀಮ್ ಥರ ಮಾಡ್ತಾಯಿಲ್ಲ, ಸುಮ್ಮನೆ ಬಲೂನಲ್ಲಿ ಅವ್ನು ಫೋಟೋಸ್ ತೆಗಿಯೋಣ 6 months ಅಂತ. ಅವನು ಹೇಳಬೇಕಂದ್ರೆ ಸ್ಯಾಟರ್ಡೇ ಮನೇಲಿ ಒಂಚೂರು ಸಿಂಪಲಾಗೆ ಫ್ರೆಂಡ್ಸ್ನೆಲ್ಲ ಕರೀತಾ ಇದ್ದೀನಿ. ಹಾಫ್ ಬರ್ಡೇ ಅಂತ ಮಾಡೋಣ ಅಂತ ಫ್ರೆಂಡ್ನೆಲ್ಲ ಕರೆದು ಒಂದು ಸೆಲೆಬ್ರೇಷನ್ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಇವತ್ತು ಸುಮ್ಮನೆ ಬರೀ ಕೇಕೆಲ್ಲ ಏನೂ ಇಲ್ಲ, ಸುಮ್ಮನೆ ಚಿಕ್ಕದಾಗೆ ಒಂದು ಥೀಮ್ ಮಾಡಿದ್ದೀನಿ. ಹೇಗೆ ಮಾಡಿದ್ದೀವಿ ಏನು ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ. ಆ್ಯಂಡ್ ಅದಾದಮೇಲೆ ಸಂಜೆ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಬರೋಣ ಅಂತ. ಸುನಿಗೆ ಹುಷಾರಿಲ್ಲ, ಅವರು ಸ್ವಲ್ಪ ಪೊಕ್ಕೆ ನೋವು, ರೆಸ್ಟ್ ಮಾಡ್ತೀನಿ ಅಂದರು. ಇವಾಗ 4th ಫ್ಲೋರ್ ಇಳಿಬೇಕು ನಮ್ಮೊಂದು ಹತ್ತಬೇಕು. ಇಲ್ಲಿ ಪರವಾಗಿಲ್ಲ, ಕರೆಂಟ್ ಇದೆ, ಲಿಫ್ಟ್ ಇದೆ. ನಾವು ಮನೇಲಿ ಇಳ್ದು ಹತ್ತಿ ಎಲ್ಲ ಮಾಡಬೇಕು. ನಂಗೆ ಸುಸ್ತು, ಮಲಗಿರ್ತೀನಿ, ನೀನು ಹೋಗ್ಬಾ ಅಂತ ಅಂದರು. ಬಿಡು, ನೀನು ಆರಾಮಾಗಿ ಮಲಗಿರು, ರೆಸ್ಟ್ ಮಾಡು. ಅವರು ಪಾಪ ನೈಟೆಲ್ಲ ಡ್ಯೂಟಿ ಮಾಡ್ತಾರೆ, ಸುಮ್ಮನೆ ಮತ್ತೆ ಯಾಕೆ ಅವ್ರಿಗೂ ತೊಂದರೆ ಅಂದ್ಬಿಟ್ಟು ಅವ್ರು ಮಲಗಿರಲಿ ಅಂದ್ಬಿಟ್ಟು ನಾನು ಪಾಪನ ಕರ್ಕೊಂಡು ಬಂದೆ. ಈಗ ಫೋಟೋಸ್ ಎಲ್ಲ ತೆಗ್ಬಿಟ್ಟು ಒಂದು 4:35 ಹಂಗೆ ಟೆಂಪಲ್ಗೆ ಹೋಗ್ಬಿಟ್ಟು ಬರೋಣ. ಟೆಂಪಲ್ ಕೂಡ ಅಷ್ಟೇ ಚೆನ್ನಾಗಿದೆ. ನಮ್ಮಮ್ಮ ಹೋಗಿದ್ರು, ನಾನು ಹೋಗಿಲ್ಲ. ನಾನು ಕುಕ್ಕರ್ ಇಕ್ಕಿದ್ದೀನಿ. ಏನಕ್ಕೆ ಅಂದರೆ ಈಗ ಮಗನ ಕಟ್ಕೊಂಡು ಅವ್ರ ಕೈಲಿ ಮಾಡೋಕ್ಕಾಗಲ್ಲ. ಯಾರು ಒಬ್ರು ಇರಲೇಬೇಕು ಪಾಪು ಹತ್ರ.
ಪಾಪ ಅವಳಿಗೂ ಹಿಂಸೆ ಆಗತ್ತೆ ಅಂದ್ಬಿಟ್ಟು ನಾವಾದ್ರೂ ಮನೇಲಿ ಇರ್ತೀವಿ ಒಂಚೂರು ಮಾಡ್ಕೊಡೋಣ ಕೈಲಿ ಆದಷ್ಟು ಒಳಗೆ ಸಹಾಯ ಏನ್ ಮಾಡಕ್ಕಾಗತ್ತೆ ಅದನ್ನ ಒಂದೊಂದಿನ ನಾನೇ ಮಾಡ್ಕೋತೀನಿ. ಏನ್ ಮಾಡಕ್ಕಲ್ಲ, ಸುನಿ ನೋಡ್ಕೋತಾ ಇರ್ತಾರೆ ಎಲ್ಲ ರಾಕರ್ಗೆ ಹಾಕ್ಬಿಟ್ಟು ಮಾತಾಡ್ಸ್ಕೊಂಡು ಮನೇಲಿ ಮಾಡ್ಕೋತೀನಿ. ಒಂದೊಂದಿನ ಚಿಕ್ಕವನಿದ್ದಾವಳೆ ಎಲ್ಲಾದ್ರೂ ಎತ್ತಿದ್ದಾವನು ಇವಾಗ ದೊಡ್ಡವನ ಆಗ್ಬಿಟ್ಟವನೆ ಆಪ್ ಮಾಡಿಸು ಆಯ್ತಾ. ಇವಾಗ ದೊಡ್ಡವನ ಆಗ್ಬಿಟ್ಟವನೆ ಎಲ್ಲೂ ಇರಲ್ಲ ಅವನು, ಫುಲ್ಲು ರಾಕರಲ್ಲೂ ಸೊ ಸ್ವಲ್ಪ ಕಷ್ಟ ಅವ್ನು ಹಿಡ್ಕೊಂಡು ಏನಾದ್ರು ಮಾಡ್ತೀನಿ ಅಂದರೆ ಏನಾದ್ರು ಅವ್ನು ಮಲಗಿರುವಾಗ ನಾನು ಚಿಕ್ಕ ಪುಟ್ಟ ಕೆಲಸ ಮಾಡ್ಕೋಬೇಕು. ಹಾಗಾಗಿ ನಮ್ಮ ಸಾರು ಹೋಗಿರೋ ಎಲ್ಲ ಕೊಡೋದಕ್ಕೆ ಹೆಲ್ಪ್ ಮಾಡ್ತಾರೆ. ಇವತ್ತು ಅಷ್ಟೇ ಬೆಳಗ್ಗೆ ಸುನಿಗೆ ಬರುವಾಗ ಚಪಾತಿ ಆಮೇಲೆ ಕುಂಬಳಕಾಯಿ ಪಲ್ಯ ಎಲ್ಲ ಮಾಡಿಟ್ಟು ಇವ್ನಿಗೆ ಸ್ನಾನ ಮಾಡಿಸ್ಕೊಂಡು ನಾ ರೆಡಿಯಾಗಿ ಹೇರ್ ಸೆಟ್ ಮಾಡೋಣ ಅಂದ್ಕೊಂಡೆ. ಕರೆಂಟು ಇರಲಿಲ್ಲ ಏನೂ ಇಲ್ಲ. ಅಯ್ಯೋ ನಡಿ, ಸೆಕೆ ಬೇರೆ ಹೋಗಿದ್ದು, ಸಖತ್ ಬಿಸಿಲು ಕೂಡ ಇದೆ ಯಾಕೋ. ಹಾಗಾಗಿ ಏನು ಬೇಡ ನಡಿ ಅಂದ್ಬಿಟ್ಟು ಹಂಗೆ ಬಂದ್ಬಿಟ್ಟೆ. ಬರೀ ಒಂದು ಲಿಪ್ಸ್ಟಿಕ್ ಹಚ್ಕೊಂಡು ಬರೀ ಸನ್ಸ್ಕ್ರೀನ್ ಹಚ್ಕೊಂಡು ಏನೂ ರೆಡಿ ಆಗೋಕ್ಕೂ ಅಷ್ಟು ಮೂಡಿರಲ್ಲ, ಸಾಕಾಗೋಗಿರುತ್ತೆ. ಅವ್ನು ಹಿಡ್ಕೊಂಡು ನನಗೆ ಇನ್ನೊಂದು ಭಯ, ಇವ್ ನಾಲ್ಕು ಕಡೆ ಕೆಲರೆಲ್ಲೂ ಬಂದ್ರೆ ಬಿದ್ದಿದ್ದು ಏನಾದ್ರು ಮಾಡ್ಕೊಂಡ್ಬಿಟ್ಟಿದ್ದಾನೆ ಅಂತ. ಸುನಿಗೂ ಅಷ್ಟೇ ಒಂದು ನಿಮಿಷ ಸುನಿಗೂ ಜಾಸ್ತಿ ಅನ್ನ ಹಿಡ್ಕೊಂಡು ಹ್ಯಾಂಡ್ಲ್ ಮಾಡೋಕ್ಕಾಗಲ್ಲ. ಒಂದು ಅರ್ಧ ಅವರ್ ಹಂಗೆ ಹೆಂಗೆ ಮಾಡ್ತಾವ. ಅವನು ಕೈಯಲ್ಲಿರಲ್ಲ, ಒಳ್ಳೆ ಹುಳ ಥರ ಎಲ್ಲ ಇರಲ್ಲ. ಇವಾಗ ಮಗು ಅದು ನೆಲದ ಮೇಲೆ ಇಟ್ಟರೆ ಮ್ಯಾಟ್ ಮೇಲೆ ಹಾಕಿರ್ತೀನ, ನೆಲದ ಮೇಲೆ ಹೋಗಿ ತಲೆನ ಡಿಲ್ ಅಂತ ಹೊಡ್ಕೊಂಡ್ಬಿಡ್ತಾನೆ. ಆಮೇಲೆ ಅಂತ ಅಳ್ತಾ ಇರ್ತಾನೆ. ಅಯ್ಯೋ ನಮ್ಮ ಮನೇಲಿ ಅದಕ್ಕೆ ನಾನು ಇವ್ರ ಮನೇಲಿ ಇದನ್ನ ಇಸ್ಕೊ ಬಂದಿದ್ದೀನಿ, ಸ್ಟ್ರಾಲರ್ ಕೊಟ್ಟಿದ್ದೀನಿ, ಇಸ್ಕೊ ಬಂದು ಇಟ್ಕೊಂಡು ನಾನು ನಮ್ಮ ಮನೇಲಿ ಸ್ವಲ್ಪ ರಾಕರಲ್ಲಿ ಹಾಕಿರ್ತೀನಿ, ಪರವಾಗಿಲ್ಲ. ಬಟ್ ನಿಮಗೂ ಗೊತ್ತಿರುತ್ತೆ ಎಷ್ಟೊಂದು ಜನಕ್ಕೆ ಮಕ್ಕಳು ಇದೇ ಥರ. ಆಮೇಲೆ ಎಲ್ಲ ನ್ಯೂ ಮಾಮ್ಸ್ಗೂ ಇದೊಂದು ಇದಿರುತ್ತೆ, ಅಯ್ಯೋ ಬಿದ್ದುಬಿಡ್ತಾರೆ, ಅಯ್ಯೋ ಏನಾದ್ರು ಮಾಡ್ಕೊಂಡ್ಬಿಡ್ತಾರೆ ಅಂತ ನಮ್ಗೆ ಅದೇ ಯೋಚನೆ ಇರುತ್ತೆ. ನನಗೂ ಅದೇ ಜಾಸ್ತಿ. ಮೊನ್ನೆ ಏನೋ ಮಾಡ್ಕೊಂಡು ಕಾಲು ಫುಲ್ ಇಷ್ಟುದಾಗ ಈಚ್ಕೊಂಡ್ಬಿಟ್ಟಿದ್ದಾನೆ, ಕೈಯಲ್ಲಿ ಏನೋ ಮಾಡ್ಕೊಂಡು ಇಲ್ಲಿ ಒಂಚೂರು ಮಾಡ್ಕೊಂಡ್ಬಿಟ್ಟಿದ್ದಾನೆ, ಮಕ್ಕ ಬಚ್ಕೊಂಡ್ಬಿಡ್ತಾನೆ. ಒಬ್ರು ಅಷ್ಟೇ ವಾರದಲ್ಲಿ 2 ಸತಿ 3 ಸತಿ ಕಟ್ ಮಾಡಿದ್ರು ಒಂಚೂರು ಬಂದ್ಬಿಟ್ಟಿರುತ್ತೆ, ಅದ್ರಲ್ಲಿ ಹಿಂಗೆ ಏನಾದ್ರು ಮಾಡ್ಕೊಂಡು ಬಚ್ಕೊಂಡ್ಬಿಟ್ಟಿರ್ತಾನೆ. ಮೊನ್ನೆ ಇಲ್ಲೊಂದೇನೋ ಸೊಳ್ಳೆ ಕಪ್ಪ ಕಚ್ಬಿಟ್ಟಿದ್ದಾನೆ ಫುಲ್ಲು. ಸಸ್ತಾಗಿ ಏನೋ ಮಾಡಿದ್ದಾನೆ, ಬೆಲ್ಲೊಂದು ನೋಡಿ ತೋರಿಸ್ತೀನಿ. ಇಲ್ಲ ಮಾತಾಡ್ತಾನೆ ಇದ್ರೆ ಅದೇ ಬರೀ ಅದೇ ಆಗೋಗುತ್ತೆ. ಸೊ ಅವ್ನು ಹೇಗೆ ಡೆಕೋರೇಟ್ ಮಾಡಿದ್ದಾನೆ ಅಂತ ನೋಡಿ, ಆ್ಯಂಡ್ ಫೋಟೋಸ್ ಎಲ್ಲ ನಿಮಗೆ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಎಂಡಲ್ಲಿ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇಂಡಿಯಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಆಚೆ ಹೋಗೋಣ, ದೇವಸ್ಥಾನಕ್ಕೆ ಕರ್ಕೊಂತೀನಿ. ನಿಮ್ಮನ್ನು ಬನ್ನಿ, ಯಾವ ದೇವಸ್ಥಾನ ಏನು ನಾನು ನೀರನ್ನ ಇನ್ನೂ ತೋರಿಸ್ತೀನಿ. ಅವ್ನು ಮಲಗಿದ್ದಾನೆ ರೂಮಲ್ಲಿ, ನಮ್ಮಪ್ಪ ಇದ್ದಾರೆ ಅವನ ಜೊತೆ. ನಮ್ಮ ಸಾರು ಮಾಡ್ತಾಯಿದ್ರು. ನಾನು ಸರಿ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ, ಮನೇಲೇ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ಅವ್ನು ಹಿಡ್ಕೊಂಡು 4 ಫ್ಲೋರ್ ಒಂದು ಬ್ಯಾಗು, ಅವನು ಎಲ್ಲ ಹಿಡ್ಕೊಂಡು ಬಂದು ನನಗೆ ಸಾಕಾಗೋಯ್ತು. ಫೋನ್ ಎತ್ತಿ ಬ್ಯಾಗ್ ಹಾಕ್ಬಿಟ್ಟಿದ್ದೆ. ಹಾಗಾಗಿ ಅಲ್ಲಿ ಬ್ಲಾಗ್ ಮಾಡಲಿಲ್ಲ, ಶೆಕೆ ಬೇರೆ ಜಾಸ್ತಿ ಆಗೋಯ್ತು. ಇಲ್ಲಿ ಬಂದು ನಾನು ಸ್ವಲ್ಪ ರೆಸ್ಟ್ ಮಾಡಿ, ಅವನು ಅಲ್ಲಿ ಗಾಡಿ ಬರುವಾಗ ಸ್ವಲ್ಪ ನಿದ್ದೆ ಮಾಡೋ ಥರ ಇದ್ದ. ಹಾಗಾಗಿ ಮಲಗಿದ್ದಾನೆ. ಮಲಗಿದ್ಮೇಲೆ ಒಂಚೂರು ಆ್ಯಕ್ಟಿವ್ ಆಗಿ ಅಲ್ಲಿ ಫೀಡ್ ಮಾಡಿ ಆಮೇಲೆ ಫೋಟೋಸ್ ಎಲ್ಲ ತೆಗೆಯೋಣ ಅಂತ ನೋಡೋಣ ಹೆಂಗೆ ಇರ್ತಾನೆ. ಕೂತ್ಕೊಳ್ಳೋಕ್ಕೆ ಹೋಗ್ತಾನೆ, ತೆಗೆಸ್ಕೊತಾನೋ ಇಲ್ವೋ ಫೋಟೋ, ಅದೊಂದು ತಲೆನೋವಿದೆ. ನೋಡೋಣ. ಆದಷ್ಟು ಒಂದು 5-6 ಫೋಟೋ ಚೆನ್ನಾಗಿ ಬಂದರೂ ನನಗೆ ಖುಷಿ ಆಗುತ್ತೆ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಅವ್ನ ಫೋಟೋಸ್ ಎಲ್ಲ ಹಾಕ್ತಾಯಿರ್ತೀನಿ ಆಯಿತಾ. ಸರಿ ಬನ್ನಿ, ವ್ಲಾಗ್ನ ಕಂಟಿನ್ಯೂ ಮಾಡೋಣ. ರೆಡಿ. ಅವ್ನು ನೋಡ್ರಿ ಚೈನ್ ಉಂಗ್ರ ಎಲ್ಲ ಹಾಕ್ಬಿಟ್ಟಿದ್ದೀನಿ. ಕರೆಕ್ಟಾಗಿ ಕೂಡ್ಸು ಮಾ. ಲೋ ಕಾಣಿಸ್ತೇನೆ ಇಲ್ಲ ಕಣೋ ಅವನು. ಮುಂದಕ್ಕೆ ಮಾಡೋ. ಹಾಂ ನೀವೆಲ್ಲ ಬರ್ತಾ ಇದ್ದೀರಾ? ಬಾಬಾ ಫೋಟೋ ತೆಗಿಸು ಬಾ. ನೋಡ್ರಪ್ಪ, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾವು ಎಲ್ಲರೂ. ಸ್ವಾತಿ ಫ್ರೆಂಡು ಬಂದಿದ್ದಾಳೆ, ರೇಖಾ.
ಗೊತ್ತಿಲ್ಲ ಅಪ್ಪ ಇವತ್ತು ಬಂದ್ರೆ ಒಳಗಡೆ ಸುತ್ತಿಸ್ತೀವಿ ಅವಳು ಅವಾಗ್ಲೇ ಅನ್ಲು ಜಾಸ್ತಿ ಸುತ್ತಬೇಕು ಅನ್ಲು ಎಲ್ಲಿ ಶಾಸ್ತ್ರ ತೋರ್ಸೋಣ ಸೊಕ್ಕ ತಗೊಂಡವ್ರು ಇವಾಗಲ್ವಾ ಒಳಗೆ ಹೆಂಗ್ ಸುತ್ತಬೇಕು ವೀರೋ ತಿರುಪತಿ ಗಿರಿವಾಸ ಈಗ ಹಂಗೆ ಆಗೋದು ಬಾಯ್ಲಿ ಅವನು ಬುಸ್ಸ ಬುಸ್ಸ ಅಂತ ಅವನೇ ನಡಿತಾವನ ನಡ್ಕೊಂಡು ಬಂದಪ್ಪ ಬಂದಪ್ಪ ಬಿಟ್ಬಿಡು ಇವಾಗ ಅಂಬೆಗ ಇಟ್ಕೊಂಡು ಹೋಗ್ಬಿಡ್ಲಿ ಇದು ಮಾಡಿ ನೀರು ಹಾಕೋಬೇಕು ಏನೇ ಗುರೈಸ್ತೀಯಾ ಹಾಂ ಕಾಫಿ ಮೇಲೆ ಎತ್ಕೊಂಡು ನೋಡಲಿ ಆ ತಿಂಗಳು ಮಗನ ಸಂಕ್ರ ಎತ್ಕೊಂಡು ಏನ್ ಮಾಡ್ತಿದ್ದಾನೆ ಬೀರು ನಿನ್ನ ನೋಡಿರಿ ಅವನಿಗೇನು ಖುಷಿ ಹಿಂಗೆ ಎತ್ಕೊಂಡ್ರೆ ಏನು ಮಾಡ್ಕೊಂಡ್ರೆ ಹಿಂಗೆ ಎತ್ಕೊಂಡ್ರೆ ಮೇಲೆ ಎತ್ತೋದು ಮನೆ ಪಚ್ಚೋದು ಎಲ್ಲ ಮಾಡ್ತಾರೆ ಹಿಂಗೆ ಅಲ್ಲೇ ಟೆಂಟ್ ಇತ್ತು ಇಲ್ಲಿಗೆ ಪಾರ್ಕಿಂಗ್ ಹಾಕಿದ್ವಿ ನಾವು ಅಲ್ಲಿ ನೀರು ಹಿಂಗೆ ಹೋಗಿದ್ವಿ ನಾವು ಅವತ್ತು ಅದಕ್ಕೊಂದು ಆ ಥರ ಬ್ಯಾಗ್ ಐತೆ ನನ್ನ ಹತ್ರ ಆ ಕ್ಯಾರಿ ಬ್ಯಾಗ್ ಇರಲ್ಲ ಅಂತಾನೆ ಒಂದು 3-4 ತಿಂಗಳು ಮ್ಯಾಕ್ಸ್ ಭತ್ತ ನಿನ್ ಕೈಗೆ ಕೊಡ್ತದ ನಡಿಯಮ್ಮ ಫೋಟೋ ಶೂಟ್ ಮಾಡ್ಬೇಕಾರೆ ಹೆಂಗೆ ಗೊತ್ತಾರೇಕಾ ಒಬ್ರು ತಟ್ಟೆ ಬಡ್ಕೋತಾ ಇರೋದು ಅಷ್ಟೇ ಬಾಯ್ ಬಾಯ್ ಹೇಳ್ಬಿಡೆ ಓಯ್ ಸ್ವಾತಿ 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 ವೀರು ವೀರು ಇಲ್ಲಿ ಮೇಡಮ್ ಮೇಲೆ ದೇವ್ರಿದೆ ಹಾ ಇಟ್ಕೊಂಡೋಗ್ಬಿಡಣ ಅಮ್ಮ ನಮ್ಮ ಮನೇಲಿ ಒಂದಷ್ಟು ಅಕ್ಕಿ ತಂದು ಸಾಕೋಣ ಅಂತಿದ್ದೀನಿ ಸಾಕ್ಲಾ ನಮಗೆ ಲವ್ ಬರ್ಡ್ಸು ಆಚೆ ಬಾಲ್ಕನಿ ನಿಮ್ಮ ಅಪ್ಪ ಏನಾರು ಸಾಕು ನೀವು ಗೊತ್ತಾ ನಾವು ಅಂಗಡಿಗೆ ಹೋಗಿದ್ದೋ ಫಿಶ್ ಅಂಗಡಿಗೆ ಅವನು ಒಂದು ಇಲ್ಲ ಏನಾದ್ರು ಅಂತ ಕೇಳಿದ್ರೆ ಈ ವಾತಾವರಣಕ್ಕೆಲ್ಲ ಹೋಗ್ಬಿಟ್ಟು ಅಂತೆ ಹಂಗಂದ್ರು ನಿಮ್ಗೆ ಸಾಕಕ್ಕೆ ಬಂದಿಲ್ಲ ಬೇಡ ನೀವ್ ಹೇಳ್ಬೇಕು ನಾವ್ ಹಿಂಗಿದ್ವಾ ವೀರು ಎಲ್ಲಿ ವೀರು ವೀರು ಇಲ್ಲಿ ನೋಡು ಹಾಯ್ ನಿಂತ್ಕೊಂಡು ನೀನಮ್ಮ ನಿಂತ್ಕೊಳ್ಳ ಕೂರ್ತಾನ ಮಚ್ಚ ಸಪೋರ್ಟು ಇವಾಗ ಅವನ ಫೋಟೋ ಎಲ್ಲ ಕೂರ್ತೆ ತೆಗ್ದಿದ್ದು
ಹೋಗಿ ಹೋಗಿ ಇವಾಗ ಅವ್ರ 3 ಜನ ತೆಗ್ದಾ ಎಲ್ಲಾರ್ದು ಆಗೈತೆ ಲೈವ್ ವಿಡಿಯೋ ಅದು ಫೋಟೋ ಅದರಲ್ಲೇ ಬರುತ್ತೆ. ಓಯ್ ಗುಂಡು ಓಯ್ ಇಲ್ಲೋಡು ಎಲ್ಲೋ ಬಂದ್ಬಿಟ್ಟಿದೀವಿ ಅಂತ ಸುತ್ತ ನೋಡು ನೆಕ್ಕೊಂಡ್ಬಿಡ್ತಾರೆ ಪಾಪ ಅವನ್ನ. ಕೆಂಪು ಕಾರಣ ಏನು ಅಮ್ಮ ನೆಕ್ಕೊಂಡ್ಬಿಡ್ತಾರೆ. ಈ ವಿಡಿಯೋನ ಹಂಗೆ ಹಾಕಿದ್ರೆ ಹೊಡಿತಾರೆ. ಇದ್ರದ್ದು ವಾಯ್ಸ್ ಮ್ಯೂಟ್ ಮಾಡೆ. ನನ್ನ ಟೇಕಿಂಗ್ ಪ್ರಸಾದ ಗುಹೆ ಒಳಗೆ ಎಂಟ್ರಿ ಆಗ್ತಾ ಇದ್ದಾರೆ ಎಲ್ಲರೂ. ಹಾಕೊಂಡಿದ್ದಾರೆ. ಐಬೋ ಓ ಏನ್ಮ ನಮ್ಮ ಬಿಡಲೇ ಕೈ ಬಿಡಲೇ. ಅಂಡರ್ ಕನ್ಸ್ಟ್ರಕ್ಷನ್. ವೀರ ನೀನು ಬಾ ಹೋಣ ಟಾಟಾ ಹೋಣ.